ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ನಾನು ದೊಡ್ಡಪತ್ರೆಯನ್ನು ಬಳಸ್ಕೊಂಡು ಒಂದು ಪುಡಿ ಪಲ್ಯ ಅಥವಾ ಚಟ್ನಿ ಪುಡಿನ ಮಾಡ್ತಾಯಿದ್ದೀನಿ. ಈ ದೊಡ್ಡಪತ್ರೆ ಒಂದು ಪ್ರಮುಖ ಮನೆಮದ್ದು ಸಸ್ಯವಾಗಿದ್ದು ಶೀತ, ಕೆಮ್ಮು, ಕಫ, ಗಂಟಲು ನೋವು ಮತ್ತು ಅಜೀರ್ಣ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಈ ದೊಡ್ಡಪತ್ರೆ ಎಲೆಗಳನ್ನ ಚಟ್ನಿ, ತಂಬುಳಿ, ದೋಸೆ ಅಥವಾ ಕಷಾಯ ರೂಪದಲ್ಲಿ ಬಳಸಲಾಗುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಕೀಟ ಕಡಿತದ ಉರಿ ಮತ್ತು ಚರ್ಮದ ಸೋಂಕುಗಳನ್ನು ಸಹ ಕಡಿಮೆ ಮಾಡುತ್ತೆ. ಈ ದೊಡ್ಡಪತ್ರೆ ಎಲೆಗಳಲ್ಲಿ ಆರೋಗ್ಯದ ಭಂಡಾರವಿದ್ದು ಹಿಂದಿನ ಕಾಲದಿಂದಲೂ ನಮ್ಮ ಅಜ್ಜಿ ಅಮ್ಮಂದ್ರು ಎಲ್ಲರೂ ಈ ರೀತಿಯಾದಂತಹ ಪುಡಿ ಪಲ್ಯನ ಮಾಡಿಕೊಂಡು ಬಂದಿದ್ದಾರೆ. ಇದರಿಂದ ಮಾಡುವಂತಹ ಯಾವುದೇ ಒಂದು ರೆಸಿಪಿನೂ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಅಷ್ಟೇ ರುಚಿಕಾರಿಯಾಗೂ ಸಹ ಇರುತ್ತೆ. ನಾನಿವತ್ತು ಪುಡಿ ಪಲ್ಯ ದೊಡ್ಡಪತ್ರೆನ ಬಳಸ್ಕೊಂಡು ಪುಡಿ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ನಾನು 1 ಕಪ್ ಆಗುವಷ್ಟು ದೊಡ್ಡಪತ್ರೆ ಎಲೆಗಳನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಹೆಚ್ಚಿ ಇಟ್ಕೋಬೇಕಾಗುತ್ತೆ. ನಂತರ ಒಂದು ಪ್ಯಾನಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆ, ಒಂದು ಅರ್ಧ ಕಪ್ ಆಗುವಷ್ಟು ಉದ್ದಿನ ಬೇಳೆನ ಘಮ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಈ ದೊಡ್ಡಪತ್ರೆ ಎಲೆಗಳಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಅಂಶ ಹೇರಳವಾಗಿರುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಸ್ವಲ್ಪ ಘಮ ಬರೋವರೆಗೂ ಹುರಿದಿದ್ದಾದಮೇಲೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳುಗಳನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಂಡು 1 ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 7ರಿಂದ 8 ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಖಾರನ ಇಷ್ಟಪಡೋರು ಗುಂಟೂರು ಮೆಣಸಿನ್ಕಾಯಿನೂ ಕೂಡ ಮಿಕ್ಸ್ ಮಾಡಿ ಸೇರಿಸ್ಕೋಬೋದು. 2 ಪೀಸ್ ಚಿಕ್ಕದಾಗಿ ಇರುವಷ್ಟು ಹುಣಸೆ ಹಣ್ಣನ್ನು ಸೇರಿಸಿದ್ದೀನಿ. ಒಂದು ಚಿಕ್ಕ ತುಂಡು ಶುಂಠಿನ ಕೂಡ ಸೇರಿಸಿದ್ದೀನಿ. ಇಷ್ಟನ್ನು ಹುರ್ಕೋಬೇಕು. ಸ್ವಲ್ಪ ಹಸಿ ಕಾಯಿ ತುರಿನ ಕೂಡ ಸೇರಿಸ್ತಾ ಇದ್ದೀನಿ. ಹಸಿ ಕಾಯಿ ತುರಿ ಅಥವಾ ಒಣ ಕಾಯಿ ತುರಿ ಯಾವುದನ್ನು ಬೇಕಾದರೂ ಸೇರಿಸ್ಬೋದು. ನಾನಿಲ್ಲಿ ಹಸಿ ಕಾಯಿ ತುರಿನ ಸೇರಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ಕಡಲೆ ಪಪ್ಪು ಕೂಡ ಒಂದು ಬಟ್ಲ ಆಗುವಷ್ಟು ಸೇರಿಸಿ ಅದನ್ನು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಕರಿಬೇವನ್ನ ಹಾಕಿ ಚೆನ್ನಾಗಿ ತೊಳೆದಿಟ್ಟು ಹಾಕಿರೋದ್ರಿಂದ ನೀರಿನಂಶ ಇದೆ, ಅದೆಲ್ಲ ಹೋಗಿ ಕರಿಬೇವು ಗರಿಯನ್ನಾಗಿ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡು ಮೊದಲೇ ಹುರಿದಿಟ್ಟಿರುವ ಪದಾರ್ಥಗಳ ಜೊತೆಲಿ ಸೇರಿಸ್ತಾ ಇದ್ದೀನಿ. ಮತ್ತು ಅದೇ ಪ್ಯಾನ್ಗೆ ಹೆಚ್ಚಿ ಇಟ್ಕೊಂಡಿರುವಂತಹ ದೊಡ್ಡಪತ್ರೆನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲಿನೂ ಸಹ ಎಣ್ಣೆನ ಬಳಸಿಲ್ಲ, ಎಲ್ಲ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ದೊಡ್ಡಪತ್ರೆದು ನೀರಿನಂಶ ಎಲ್ಲ ಹೋಗೋ ತನಕ ಇದನ್ನು ಕಡಿಮೆ ಉರಿಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಾಣಂತಿಯರಿಗೆ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸಲು ದೊಡ್ಡಪತ್ರೆಯ ತಂಬುಳಿ ಅಥವಾ ಇನ್ನಿತರ ಅಡುಗೆಯನ್ನು ಮಾಡಿ ನೀಡಲಾಗುತ್ತೆ. ದೊಡ್ಡಪತ್ರೆದು ನೀರಿನಂಶ ಎಲ್ಲ ಹೋದ್ಮೇಲೆ ಸ್ಟವ್ ಆಫ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ. ಹುರಿದಿಟ್ಕೊಂಡಿರುವ ಪದಾರ್ಥಗಳಿಗೆ ಸ್ವಲ್ಪ ನಾನು ಬೆಲ್ಲನ ಸೇರಿಸಿ ಇಂಗನ್ನ ಸಹ ಸೇರಿಸ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸಿ ಇದನ್ನು ಪುಡಿ ಮಾಡ್ಕೋಬೇಕು. ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಉದ್ರಾಗಿ ಪುಡಿಯಾಗಿರಬೇಕು. ಈ ಚಟ್ನಿ ಪುಡಿ ರೆಡಿ ಆದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಮೊದಲೇ ಹುರಿದಿಟ್ಕೊಂಡಿರುವಂತಹ ದೊಡ್ಡಪತ್ರೆ ಎಲೆಗಳು ಏನಿದೆ ಅದನ್ನು ಸಹ ಈ ಚಟ್ನಿ ಪುಡಿಗೆ ಸೇರಿಸ್ತಾ ಇದ್ದೀನಿ. ಕೈಯಲ್ಲೇ ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೊಡ್ಡಪತ್ರೆಯಿಂದ ಮಾಡಿರುವಂತಹ ಪುಡಿ ಪಲ್ಯ ರೆಡಿಯಾಗುತ್ತೆ. ತುಂಬ ರುಚಿಯಾಗಿರುತ್ತೆ ಈ ಪುಡಿ ಪಲ್ಯ. ಈ ಚಟ್ನಿ ಪುಡಿನ ಬಳಸಿ ಮಾಡಿರೋದ್ರಿಂದ ಇದನ್ನು ದೊಡ್ಡಪತ್ರೆ ಪುಡಿ ಪಲ್ಯ ಅಂತ ಕರೀತಾರೆ. ಈ ದೊಡ್ಡಪತ್ರೆಯನ್ನು ಬಳಸಿ ಮಾಡಿರುವಂತಹ ಈ ಪುಡಿ ಪಲ್ಯ ಆರೋಗ್ಯಕರ ಹಾಗೂ ರುಚಿಕರವಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈ ಪುಡಿ ಪಲ್ಯನ ಗಾಳಿ ಆಡೋದಂತಹ ಡಬ್ಬದಲ್ಲಿ ಸಂಗ್ರಹಿಸಿ ಇಟ್ಟರೆ ತಿಂಗಳಾದ್ರೂ ಹಾಳಾಗೋದಿಲ್ಲ.
ತುಂಬಾ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿಯಾದಂತಹ ಪುಡಿ ಪಲ್ಯನ ತೊಗೊಂಡೋದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಈ ಪುಡಿ ಪಲ್ಯನ ಚಪಾತಿ, ದೋಸೆ, ಬಿಸಿ ಅನ್ನದ ಜೊತೆಲಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ದೋಸೆಗೆ ಮೇಲೆ ಈ ರೀತಿ ಪುಡಿನ ಉದುರಿಸಿ ದೋಸೆ ಮಾಡ್ಕೊಂಡಿದ್ದೆ. ತುಂಬ ರುಚಿಯಾಗಿತ್ತು. ಮಕ್ಳಿಗೆ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ಇನ್ನು ಈ ರೀತಿಯಾಗಿ ಬಿಸಿ ಬಿಸಿ ಅನ್ನದ ಜೊತೆಲಿ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.